ಭೂಮಿ ಮೆಕ್ಕೆಜೋಳ ಅಷ್ಟೇ ಬೆಳಿತಿದ್ವಿ. ಇವಾಗ ಭೂಮಿ ಎಲ್ಲ ತಯಾರು ಮಾಡ್ಕೊಂಡು ಅಡಿಕೆ ಹಚ್ಚಕ್ಕೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬೋರ್ವೆಲ್ ಹಾಕ್ಸಿದ್ವಿ. ನೀರು ಸಾಕಿನ ಮಟ್ಟ ಬಿದ್ದಿದೆ. ಮುಂದಿನ ವರ್ಷದಿಂದ ಅಡಿಕೆನೂ ಹಚ್ಕೊಂತೀವಿ. ಎಷ್ಟು 2 ಎಕರೆನೋ 1 ಎಕರೆನೋ ಹಚ್ಕೊಂತೀವಿ. ಒಳ್ಳೇದಾಗಿದೆ. ಸ್ವಂತ ಊರು ರಾಣೆಬೆನ್ನೂರು ಹತ್ರ. ಗುರುಗಳದ ಯಾವ್ದಾರು ಬೈಸಣ್ಣ ಇದ್ದ? ಯಾವ್ದಾರು ಗುರುಗಳು ಬೈದಿದ್ದೀರ ಅಂದಾರ ನಿಂಗೆ? ಬೈತಾರಲ್ಲ ಗುರುಗಳು, ನೋಡಿದ್ದೆ ಗುರುಗಳನ್ನ? ಗುರುಗಳು ನೋಡಿದ್ದೀಯ ಇಲ್ಲ? ನೋಡ್ಬೇಕು, ಗುರುಗಳು ನೋಡ್ಬೇಕಾ? ಗುರುಗಳನ್ನ ಯಾರು ನೋಡ್ಬೇಕಾ ಹೇಳ್ರಿ, ಕರಿತೀನಿ ಗುರುಗಳನ್ನ. ಏನಂತ ಹೇಳಿದ್ದು? ಏನಂತ ಮಾತಾಡ್ರೆ? ಇಲ್ಲಿ ಬಂದಿರೋರೆಲ್ಲ ಫೋನ್ಗಿನಿಂದ ಅದನ್ನು ಅವತ್ತೇ ಹೇಳಿದ್ರಿ. ಆಮೇಲೆ ಯಾರೋ ಒಂದಮ್ಮ ಅಡಿಕೆಲಿ ಏನೇನೋ ಹಾಕೊಂತ ಇತ್ತು. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಮರದಡಿಗೆ ಅಡಿಕೆಲಿ ಅದನ್ನ ಹಾಕೊಂತ ಇತ್ತು. ಆ ಅಮ್ಮಗೂ ಬೈದ್ರಿ. ಹೌದಕ್ಕೆ ಅಡಿಕೆಲಿ ಹಾಕೊಂಡು ಇದು ಮಾಡ್ತಾ ಇತ್ತು ಹೋಸತಿ ಬಂದಾಗ. ಆ ಅಮ್ಮಗೂ ಬೈದ್ರಿ. ಸತಾಲೆಲ್ಲ ಬಂದು ಹಿಂಗೆ ಮಾಡಬೇಡಿ ಅಂದ್ರೆ ತಂದೆ ತಾಯಿಗಳ ಬಗ್ಗೆ ಹೇಳಿದ್ರಿ. ಏನು ಹೇಳಿದೆ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದೇ ಕೆಡ್ತಾ ಅದು ಬಂಗಾರದಂತ ಮಾತು ಅಲ್ವಾ? ಈಗ ಭೂಮಿ ಮೇಲೆ ಇನ್ನೊಂದು ಹೆಂಡತಿ ಮದುವೆ ಆಗ್ಬೋದು, ಇನ್ನೊಂದು ಗಂಡು ಮದುವೆ ಆಗ್ಬೋದು, ಮಕ್ಕಳು ಆಗ್ತವೆ. ತಾಯಿ ತಂದೆ ಮತ್ತೆ ಸಿಗಲ್ಲ, ತಾಯಿ ತಂದೆ ಸಿಗಲ್ಲ, ಕುಡಿಯೋ ನೀರು ಸಿಗಲ್ಲ, ತಿನ್ನೋ ಅನ್ನ ಸಿಗಲ್ಲ. ಟೈಮ್ ವೇಸ್ಟ್ ಮಾಡ್ತೀವಲ್ಲ, ಟೈಮ್ ಅವು ಸಿಗಲ್ಲ. ಈ 5 ವರ್ಷಗಳು ಕಳ್ಕೊಂಡು ಭೂಮಿ ಮೇಲೆ ಅವನು ವೇಸ್ಟ್. ದೊಡ್ಡ ಮನೆ ಕಟ್ಟಿ ದೊಡ್ಡ ಮನೆ ಒಳಗೆ ಉಂಡು ಕುಡಿದು ಮಂಕೊಂಡ್ರೆ ಅವ್ನು ಶ್ರೀಮಂತ ಅಲ್ಲ. ದೊಡ್ಡ ಕಾರ ಬಂದು ಸೈಡ ಮಂಕೊಂಡ್ರೆ ಶ್ರೀಮಂತ ಅಲ್ಲ. ಆರೋಗ್ಯ ಬರ್ಬೇಕು, ಅವನು ಅಪ್ಪ ಅಮ್ಮನ ಸಾಕಬೇಕು. ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸ್ತಾರಲ್ಲ, ವಿದ್ಯಾವಂತರಲ್ಲ, ಒಳ್ಳೆ ವಿನಯ ಕಲಿಸ್ಬೇಕು ಅಂತ. ವಿದ್ಯೆಯನ್ನು ಯಾರು ಬೇಕು ಕಲ್ತ್ಕೊಂಡು. ಈಗೇನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದ್ದಾವೆ, ಮೊಬೈಲ್ ಇಂಗ್ಲೀಷ್ ಕಲಿಬೋದು ಯಾರು ಬೇಕಾದ್ರು. ಸಂಸ್ಕಾರನೇ ಇಲ್ಲದೆ ಏನು ಮಾಡೋದು? ಅಪ್ಪ ಅಮ್ಮ ಓದಿಯೋದು, ಅಪ್ಪ ಅಮ್ಮ ಬೆಲೆ ಕೊಡೋದು ಅಂತ ಅಲ್ಲಿ ಏನು ಮಾಡೋಣ ಅಂತ. ಕರೆಕ್ಟ್ ಅಲ್ವಾ? ನಾವು ಭೂಮಿ ಹುಟ್ಟಿದ್ರೆ ಫಸ್ಟ್ ಒಂದು 1ನೇ ಕೆಲಸ ಹೆಂಗೆ ಗೊತ್ತಾ? ತಾಯಿ ತಂದೆಗೆ ಗೌರವ ಕೊಟ್ಟು ಅವ್ರು ಸಾಕ್ಬೇಕು. 2ನೇದು ಹೆಂಗೆ ಗೊತ್ತಾ? ಯಾರ ಬಗ್ಗೆ ಮಾತಾಡಬಾರ್ದು, ಯಾರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಗಂಡ ಮನುಷ್ಯಕ್ಕೆ ಬಗ್ಗೆ ನೋಡಬಾರ್ದು. 3ನೇದೇನೆಂದರೆ ಹಾಸಿಗೆದಷ್ಟು ಕಾಚಿರ್ಬೇಕು. ಹಿಂಗೆ ಆರಾಮಾಗಿರ್ಬೋದು, ಕಾಯಿಲ್ದಂಗೆ ನೋವಿಲ್ದಂಗೆ ಇರ್ಬೋದು. ಇದನ್ನು ಮಾಡ್ದೇ ಭೂಮಿ ಮೇಲೆ ಚೆನ್ನಾಗಿರೋದು. ದೊಡ್ಡ ಕಾರ್ ತಗೊಂಡಿರೋದು ಚೆನ್ನಾಗಿದ್ದಾನೆ ಅಂತ ತಪ್ಪುಕಂತಾರಲ್ಲ, ದೊಡ್ಡ ಮನೆ ಕಡೆ ಚೆನ್ನಾಗಿದ್ದಾನೆ ಅಂತ ತಪ್ಪುಕಂತಾರೆ. ಅವ್ನು ಗೌರ್ಮೆಂಟ್ ಕೆಲಸಗಿರೋ ಶ್ರೀಮಂತರು ಅಂತಾರೆ, ಅವ್ರಿಗೂ ನೋವಿರುತ್ತೆ. ನೋವಿಲ್ವಾ? ಅದಕ್ಕೆ ನಿಮ್ಮಂಥ ಬಡಪಾಯಿಗಳಿಗೆ ಹೆಣ್ಣು ಕೊಡಲಿ ಅಂತ. ಹಾಗೆ ಲೈವಲ್ಲಿ ಆಗ್ತಾ ಇರ್ತೀನಿ. ನಿಮ್ಮಂಥ ಬಡಪಾಯಿಗಳಿಗೆ, ಸಾಧನೆ ಮಾಡೋರಿಗೆ, ಕೂಲಿ ಮಾಡೋರಿಗೆ ಹೆಣ್ಣು ಕೊಡಲಿ ಅಂತ. ನಮ್ಮಲ್ಲಿ ಇದ್ದಾರೆ ತಮಿಳುನಾಡು, ನಾವು ಹೆಣ್ಣು ಹುಡುಕ್ತಾ ಇದೀವಿ. ನಮ್ಮ ಇದೆ ಕಾಲು ಬಂದಿರೋ ಅವನು ತಿರುವಣ್ಣಾಮಲೆನೋ ಅವ್ನಿಗೆ ಹೆಣ್ಣು ಹುಡುಕ್ತಾ ಇದೀವಿ. ಯಾರ ಕಡೆ ಗಾರೆ ಕೆಲಸ ಮಾಡೋಣ ಅಂತ ಕೇಳ್ತಾರೆ. ಮೊನ್ನೆ ಉದಾಹರಣೆ ಹಂಗೆ ಲೈವಲ್ಲಿ ಹಾಕಿದ್ದೀನಿ ನೋಡು. 3 ಹೆಣ್ಮಕ್ಳು ಅಂತ ಒಬ್ರು ಗಂಡ್ಬಿಟ್ಟಾಳೆ. ಗಂಡಂಗೆ ಸ್ವಲ್ಪ ಕ್ಯಾನ್ಸರ್ ಅಂತೆ. ಹೋಗ್ಬೇಡಿ, ನಿಮ್ಗೆ ಕಾಣಿಕೆ ಡಬ್ಬಿಲ್ ಬಂದು ಕಾಣಿಕೆ ಡಬ್ಬಿಲ್ ತೋರಿಸಿ ನಿಮ್ಮ ಪ್ರೀತಿನ. ಗೂಗಲ್ ಪೇ, ಫೋನ್ಪೇ ಮಾಡ್ಕೊಡ್ದು. ಯಾರಿಗೂ ಚೀಟಿ ಕೊಟ್ಟು ಅವರು ಇವರು ಅಂದರೆ ಏನು ಬಿಡಬಾರ್ದು. ಯಾವುದೇ ಡಿಪಾರ್ಟ್ಮೆಂಟಾಗಲಿ, ಯಾವುದೇ ಟೋಲಾಗಲಿ, ಯಾವುದೇ ಸಂಘದಲ್ಲಿ ನನ್ನ ಹೆಸರಿಗೆ ಬಂದವರಿಗೆ ಸಹಾಯ ಮಾಡಿಕೊಡ್ದು. ನಾವು ಬರೋತಕ್ಕ ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಯಾರು ಬಂದು ಹಿಂಗೆ ಅನ್ನ ಕಡೆ ನಾವು ಅಂತ ನಿಮ್ಗೆ ಸುಳ್ಳು ಹೇಳಿದ್ರೆ ಫೋನ್ ಮಾಡಿಕೊಡಿ. ನೀವು ಫೋನ್ ಮಾಡ್ಕೊಡ್ಬೇಡಿ. ಅವ್ರ ಫೋನಾಗೆ ನನ್ನ ಫೋನ್ ಮಾಡ್ಕೊಳಕ್ಕೆ ಹೇಳಿ. ಯಾರ ಫೋನಾಗೆ? ಅರ್ಥ ಆಗತ್ತಾ? ಒಂದು ವೇಳೆ ನಾನು ಕಳಿಸಿದ್ರೆ ನಂಬರ್ ಕೊಟ್ಟಿರ್ತೀನಿ. ನಂಬರಲ್ಲೇ ಬಂದಂಥ ನಂಬರ್ ಇಸ್ಕೊಂತಾರೆ. ನಂಬರ್ ಕೊಡ್ಬೇಡಿ. ಸಾಮಾನ್ಯ ಅದು ನಡೆದಿದೆ ಘಟನೆ. ಕೇಳ್ತಾರ ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಅಷ್ಟೇ. ಯಾರಾದ್ರೂ ಹತ್ರ ಬಂದು ನಂಗೆ ಅಣ್ಣನ ಕಡೆ ನಾವು ಅಂದರೆ ಏನೋ ಹಂಗೆ ಅಂದರೆ ನನಗೆ ಫೋನ್ ಮಾಡ್ಕೊಡೋಕೆ ಹೇಳಿ ಅವ್ರ ಫೋನಾಗೆ. ಯಾಕೆ ನನ್ನ ಫೋನ್ ನಂಬರ್ ಯಾರಿಗೆ ಕೊಟ್ಟಿರಲ್ಲ, ನಾನು ಫೋನ್ ಮಾಡೋದು ಅಲ್ಲೇ ಸೇರ್ಕೊಂತಾರೆ. ಅದಾಗತ್ತಾ? ನೋ ಇಂಪ್ಲೆನ್ಸ್ ಬೇಡ. ನೀವು ಪ್ರೀತಿ ಸಾಕು. ಯಾರೇ ಬಂದರೂ ರೂಪಾಯಿ ಕೊಡಬಾರ್ದು. ನನ್ನ ತಮ್ಮಗಳು ಬಂದು ಸಹಾಯ ಮಾಡಬೇಡಿ, ನಾನು ಬಂದು ಸಹಾಯ ಮಾಡಬೇಡಿ. ಅರ್ಥ ಆಗಲ್ಲ? ನಾವು ಒಂದು ಟೋಲಾಗೂ ಫ್ರೀ ಬರಲ್ಲ. ದುರ್ಗಾ ಸ್ಥಳ ಅಂತ ಹೇಳಿ ದೇವಸ್ಥಾನ ಇರೋದು ಜನರು ಕಷ್ಟ ಆಡ್ಸೋಕ್ಕೆ, ಜನರು ಬಂದು ಬೇಡ್ಕೊಂಡು ಹೋಗೋಕ್ಕೋಸ್ಕರ. ಇಲ್ಲಿ ಬಂದು ಏನೋ ನಿಮ್ಮ ಮಾಟ ಮಾಡಿಸ್ತೀವ, ಮಂತ್ರ ಮಾಡಿಸ್ತೀವ, ಇಂಪ್ಲೆನ್ಸ್ ಮಾಡ್ತೀವ, ಏನೂ ಇರಲ್ಲ ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರ ಇರೋದೊಂದೇ ಶುದ್ಧವಾದ ಭಕ್ತಿ, ಒಳ್ಳೆ ನಡತೆ. ಆಯ್ತಾ? ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕಿ, ಕಂಡ ಮನೆ ಬಗ್ಗೆ ಮಾತಾಡಂಗಿರಿ. ಸಾಧ್ಯವಾದರೆ 1 ರೂಪಾಯಿ ದಾನ ಮಾಡ್ತಾ ಬನ್ನಿ. ಸಾಧ್ಯವಾದರೆ 1 ರೂಪಾಯಿ ದಾನ ಮಾಡಿ. ಸಾಧ್ಯವಾದರೆ ನೀವು 1000 ರೂಪಾಯಿ ಕೊಟ್ಟು ಊಟ ಮಾಡಿ ದೊಡ್ಡ ಶ್ರೀಮಂತ ಅನ್ಕ ಅನ್ನ ವೇಸ್ಟ್ ಮಾಡ್ಬಿಡ್ಬೇಡಿ. ಅದ್ರ ಬದಲಿಗೆ ಏನು ಮಾಡ್ತೀರಾ ಅಂದರೆ, ಹಣ ಇತ್ತಲ್ಲ ಪ್ರಸಾದ 1000 ರೂಪಾಯಿ ಕೊಟ್ಟು ನೀವು ಹಣ ತಿಂದು ಅರ್ಧ ಬಿಟ್ಟು ಬಂದು ತಿನ್ನು ರನ್ನು ಅಂತ ಬಂದು ಅಪ್ಪ ಅಮ್ಮ ಓಡಿಸಿ ಬಂದರೆ ಶ್ರೀಮಂತರಲ್ಲ. ಆಚೆ ಕಡೆ ಕೈ ಇಲ್ಲದೆ 10 ರೂಪಾಯಿ ನಿಮ್ಮ ಕೈಲಾದ್ರು ಕೊಟ್ಟು ಬನ್ನಿ. ನೀವು ತುಂಬ ಶ್ರೀಮಂತರಾಗ್ತೀರ. ಯಾವ ಶ್ರೀಮಂತರಾಗ್ತೀರ ಹೇಳಿ? ಯಾರ ಬಗ್ಗೆ ಮಾತಾಡ್ದಾಗಿದ್ದಾಗ ದುರಾಗಿ ಬೆಲ್ಲ ಸುಣ್ಣ ಹಚ್ಕೋ. ಏನಂತೀಯ? ಹುಣಸೆ ಹುಳಿ, ಬೆಲ್ಲ, ಸುಣ್ಣ 3 ಬಿಸಿ ಮಾಡಿ ಕಾಲಿಗೆ ಹಚ್ಕೋ. ಹೋಗುತ್ತೆ ಕೇಳ್ತಾ ಕೊಡಿ, ಮೈಗೆ ಅಂತರ ಹಾಕೋ ಅಲ್ವಾ? ನೋಡಿ ಜೂನಿಯರ್ ರವಿಚಂದ್ರ ಇವರೇ ಸೆಲ್ಫಿ ಹೊಡ್ಕೊಳ್ಳಿ. ಉದ್ದ ಬಿಡುದು ನೀವು ಬಿಡ್ತಾ ಇಲ್ಲ. ಏನು ಮಾಡೋದು ನೀವು ಸೆಲ್ಫಿ ಹೊಡ್ಸೋಣ ಅಂದರೆ ಏನು ಮಾಡ್ತೀರಿ? ಹುಣಸೆ ಹುಳಿ, ಬೆಲ್ಲ, ಸುಣ್ಣ ಹಚ್ಚಿ ಮೈ ಮೇಲೆ ಅಂತರ ಹಾಕೊಳ್ಳೋ. ಅಂತರ ಮಾಡೋ ದುಡ್ಡಿಗೋಸ್ಕರ ಅಲ್ಲಮ್ಮ. ದುಡ್ಡಿಗೋಸ್ಕರ ಮಾಡಂಗೆ ಸಣ್ಣ ದರ ಹಾಕ್ಬಿಡ್ತೀವಿ ನಾನು. ದಪ್ತರ ಗಟ್ಟಿ ದರ ಹಾಕಿರೋದು ಏನು ಗೊತ್ತಾ? ಬಡಬಗ್ಗು ದುಡ್ಡು ಕೊಟ್ಟು 100 ರೂಪಾಯಿ ತಗೊಂಡಿರ್ತೀವಿ. ಬೆಳಗಾಮಿನ ತಂದು ಪಂಚೋಳದ ಅಂಶ ಅನಿಸಿ ಪಂಚೋಳದ ಅಂತ ಸಾಮಾನು ಮಾರ್ಸಿ ಬಂದು ಅದು ತುಂಬ ಅವಶ್ಯಕತೆ, ಗಮ್ಮು ಹಾಕೋ ಅವಶ್ಯಕತೆ ಏನಿತ್ತು. ಸುಳ್ಳು ಹೇಳಂಗಿದ್ರೆ ಅದು ಗಮ್ಮು ಹಾಕ್ತಿರ್ಲು ದಾರ ಸಣ್ಣದಾಗ್ಬಿಡ್ತಾ ಇದ್ವಿ. ಅವ್ನು ಬಂದ ಮನೆಗೆಲ್ಲ ಅಂತರ ಹಾಕೋಬಿಡಿ ಅಂತ ಯಾರೋ ಸ್ವಾಮೀಜಿ ಹೇಳ್ತಾರೆ.
ಯಾರೋ ಸ್ವಾಮೀಜಿ ಹೇಳಿದ್ರೆ ಬರಬೇಡ್ರಿ ಅಂತ ಮನೆ ಫೋಟೋ ಇಟ್ಕೊಂಡಿದ್ಯಾ ಗಡಿಯಾರ ಟೈಮ್ ಫೋಟೋ ಹೇಳೋ ಮನುಷ್ಯ ಬೆಲ್ಲ ಸುಣ್ಣ ಹಚ್ಚ ಮೈಗೆ ಅಂತರ ಹಾಕೊಳ್ಳಮ್ಮ ಬೆಳಗ್ಗೆ ಸಾಯಂಕಾಲ ಮುಟ್ಟಮ್ಮ ಮಾಡಿದ್ರೆ ದುಡ್ಡು ಕೊಡಮ್ಮ. ನಾನು ದುಡ್ಡುಗೋಸ್ಕರ ಮಾಡಂಗಿದ್ರೆ ಬಂಗಾರ ಸೇರಕ್ಕೆ ಹೋಗ್ತೀನಿ ಅಷ್ಟೇನಿದ್ರು ನಂಗೆ. ಭಕ್ತರು ಏನ್ ಬೇಕಾದ್ರು ಕೊಡ್ತಾರೆ, ಭಕ್ತರು ದುಡ್ಡು ತಿನ್ನಬಾರ್ದು ಅಂತ ಅಂತರ ಹಾಕೊಂಡು ಅಡ್ಡ ಬಿದ್ದೋಗು ಹುಷಾರಾಗತ್ತೆ. ಸೊಂಟಿಲ್ಲ ಕೈ ಎತ್ತ ಅಲ್ಲಿ ಹೋಗೋದಪ್ಪ ಬನ್ನಿ ಬನ್ನಿ ಅಲ್ಲಿ ಪ್ರಸಾದ ತಗೊಂಡು ಯಾವ್ದು ತುಂಬ ಅಲ್ಲಿ ಯಾವ್ದು ಹುಣಸೆಮಾರನಹಳ್ಳಿ ಕೇಳಿದ್ಯಾ ಅಂದ್ರೆ ದೊಡ್ಡಷ್ಟು ತೋರಿಸ್ಬೇಡ್ರಿ. ನಾವ್ ಯಾರಿಗೆ ಕೇಳಲ್ಲ, ನಿಮ್ ದೊಡ್ಡಸ್ಕೆನ ನಿಮ್ಮ ಮನೆಗೆ ಬರ್ಬೇಕು. ಈ ದೇಶದಲ್ಲಿ ಮಾತ್ರ ನಾವಿಲ್ಲಿ ಕೊಡೋದು ಬೆಲೆ ಯಾರಿಗೆ ಗೊತ್ತಾ? ನಿಜವಾದ ಭಕ್ತರಿಗೆ, ನಿಜವಾದ ಅನಾಥರಿಗೆ. ಈಗ ಅಣ್ಣ ಹುಡುಗಿ ಹೋದ್ರು ಹಣ್ಣುಗಳು ದೊಡ್ಡವರೆಲ್ಲ ಪುಣ್ಯಾಪುರ ಖಾಲಿ ಬೆಳಕು ಅಂದ್ರೆ ಅಂತೇಳಿ ಗೌರವ ಕೊಡ್ತೀನಿ. ಅದು ತುಂಬಿ ಕೊಡೋದು ಗೌರವ ಕೊಡೋಣ. ಏನೇಳಿ ದುರಾಂಕಾರಿಗಳಿಗೆ ಅಡ್ಡಾಡೋಣ ಅಂತ ನನ್ನ ಭಾವನೆ. ಬಿಡ ಅಲ್ಲಿ ಯಾಕೋ ಅಡ್ಡಿ ಬಾರೋ ನಾಲ್ಕು ಬಾರೋ ಅಡ್ಡಿ ಬಿಡ ಅಲ್ಲಿ ತಲೆಗೆಲ್ಲ ಕೂಡಾಕಿರ್ತೀರ. ಇನ್ನೊಂದು 3 ನಾವು ಅನ್ಕೊಂತಾರೆ ಬಿಲ್ಡಪ್ ಕೊಡೋ ದೇವಸ್ಥಾನ ಆಗಿರಲ್ಲ. ಅಲ್ಲಿ ನಾವು ತಾಯಿಗೆ ಶರಣಾದ್ರೆ ತಾಯಿ ಏನು ಬೇಕಾದ್ರೆ ನೋಡುತ್ತೆ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತೀನಿ. ಮತ್ತು ಇದೇ ಕೈ ಹುಷಾರಾದ ಅಂತಕ್ಕಂಥ ನಾನು ಎಲ್ಲೂ ಹುಷಾರಾಯ್ತು ನನಗೆ ಇದೇ ಕೈ ಅಂತ ಹೇಳಲ್ಲ. ನಮಗೆ ಅದೃಷ್ಟ ಕೊಟ್ಟಿದೆ. ನನ್ನ ತಮ್ಮ ಹೇಳ್ದಂಗೆ ಅಪ್ಪ ಅಮ್ಮ ಪುಣ್ಯ ಸಿಕ್ಕಿದೆ ಅಷ್ಟೇ. ಅದನ್ನ ಸೇವೆ ಮಾಡೋ ಅದೃಷ್ಟ ಸಿಕ್ಕಿದೆ ಅಂತ ಹೇಳಿ ಅಹಂಕಾರಗಳು ಹಾಕ್ಬಾರ್ದು ಅಂತ ನಾನು ಹಿಂಗೆ ಇರೋದು. ಸಾಮೇರ ಅಂತಾರೆ, ಯಾರು ಸಾಮೇರ ನಾನು ತಲೆ ಹಾಕೋದೇ ಇಲ್ಲ. ಸಾಮೇರ ಆದರೆ ಬೈಯಂಗಿಲ್ಲ, ಆ ಪವಾಡ ನಿಮ್ಮ ಮುಂದೆ ಮುತ್ತೆ ಮುಟ್ಟಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಗೆ ಸಾಮೇರ ಆದ್ರೆ ನಿಮ್ಗೆ ಮುಟ್ಟಂಗಿಲ್ಲ, ಮುಟ್ಟಬಾರ್ದಾ? ಅದಕ್ಕೆ ನಾನು ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಗಳು ಎಲ್ಲರೂ ಮುಟ್ತೀನಿ, ಮಕ್ಕಳು ಮುಟ್ತೀನಿ, ದೊಡ್ಡಪ್ಪನ ಚಿಕ್ಕಪ್ಪ ಮುಟ್ತೀನಿ. ಕರೆಕ್ಟ್ ಅಣ್ಣ? ಸಾಮೇರ ಆದ್ರೆ ನಿಂಗೆ ಹಿಂಗಂಬೇಕಾಗ್ತಿ. ಅದು ನಂಗೆ ಯಾಕೆ ಆಸೆ ಇಲ್ಲಮ್ಮ. ಯಾಕೆಂದ್ರೆ ಈಗ ಜಾತಿ ಮಾಡಕ್ಕೆ ಹೋದ್ರೆ ದುಡ್ಡು ಜಾತಿ ಇಲ್ಲ. ದುಡ್ಡು ಯಾವ ಜಾತಿ ಗೊತ್ತಿಲ್ಲ, ಈ ಜಾತಿ ಗೊತ್ತಿಲ್ಲ. ನೀವು ತಂದ್ಕೊಡೋ ಅಕ್ಕಿ ಯಾವ ಜಾತಿ ನಂಗೆ ಗೊತ್ತಾಗಲ್ಲ. ಅದಕ್ಕೆ ಎಲ್ಲ ಜಾತಿ ಒಂದಾಗ, ಎಲ್ಲ ಧರ್ಮ ಜಾತಿ ಒಂದಾಗೋಣ ಅಂತ ಹಿಂಗಿದೀವಿ. ನೀವು ಹಿಂಗೆ ಇರಿ. ಕಾಲಕ್ಕೆ ಮಳೆ ಬರಲಿ, ಕಾಲಕ್ಕೆ ಬೆಳೆ ಬರಲಿ, ಯಾರು ಅನಾರೋಗ್ಯ ಬರಂಗಿರ್ಲಿ ಅಂತ ಹೇಳಿ ದೇವ್ರನ್ನ ಕೇಳ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಇರೋ ಮಂಟ ಸಾವು ಯಾವ ಬೇಕಾದ್ರೆ ಬರುತ್ತೆ, ಒಳ್ಳೆ ಸಾವು ಬರ್ಲಿ ಅಂತ ಕೇಳಿ. ಸಾಯ ಮಂಟ ಸಾವು ಬರೋ